ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸೇಡಂ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ಟು ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 143/2025 ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಸೇಡಂ ಪಟ್ಟಣದಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ನಲ್ಲಿ ಇದೇ ರೀತಿಯಿಂದ ಸೇಮ್ ಬಸ್ ಹತ್ತಬೇಕಾದ್ರೆ ಅವರು ಕೊರಳಲ್ಲಿರುವಂತಹ ಆಭರಣಗಳು, ಬಂಗಾರ ಆಭರಣಗಳ ವರ್ತ್ 8 ತೊಲಾಸ್ ಆಫ್ ಗೋಲ್ಡ್, 6 lakhs ವರ್ತ್ ಗೋಲ್ಡ್ ಕಳೆದೋಗಿದೆ. ಈ ಸಂಬಂಧ 2 ಪ್ರಕರಣಗಳ ಡಿಫ್ರೆಂಟ್ ಡೇಟ್ಸ್, ಒಂದು 183/2025 ಮತ್ತು 224/2025. ಈ 3 ಕೇಸಸ್ಸಲ್ಲಿ ನೋಡಿದರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ. ಒಂದು ಬಸ್ ಸ್ಟ್ಯಾಂಡಲ್ಲಿ ಕಳ್ಳತನ ಆಗಿರೋದು, ಸೆಕೆಂಡ್ ಬಸ್ ಹತ್ತಬೇಕಾದ್ರೆ ಕಳ್ಳತನ ಆಗಿರೋದು, ಮತ್ತು ಅವರ ಕೊರಳಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರೋದು ಸೇಮ್ ಮೋಡಸ್ ಕಂಡು ಬಂದಿರೋದು. ಇದೆಲ್ಲ ಸೇಮ್ ಗ್ಯಾಂಗ್ಗೆ ಮಾಡಿರ್ತಾರೆ ಅಂತ ನಾವು ಒಂದು 2 ತಂಡವನ್ನು ರಚನೆ ಮಾಡಿದ್ದೇವೆ. ಒಂದು ಶಾಬಾದ್ ಒಂದು ಮತ್ತು ಸೇಡಂ ಅವ್ರದ್ದು ಒಂದು. ಇದೇ ರೀತಿಯಿಂದ ಒಂದು ಈ ಶಾಬಾದ್ ನಗರದ ಕೇಸಲ್ಲಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಮತ್ತು ಅವರು PSI ಮತ್ತು ASI ಆಗಿರುತ್ತೆ ಮಲ್ಲಿಕಾರ್ಜುನ್, ನಾಗೇಂದ್ರ, ಸಂತೋಷ್, ಹುಸೇನ್ ಬಾಷಾ, ಬೆಲನ್ ಸಿದ್ದಯ್ಯ ಮತ್ತು ವೆಂಕಟೇಶ್ APC ಇವರನ್ನು ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಮತ್ತು ಅದೇ ರೀತಿಯಿಂದ ಈ ಸೇಡಂ ಪಟ್ಟಣದಲ್ಲಿನೂ ಅವರ ಈ CPI ಮಹಾದೇವ್ CPI ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಉಪೇಂದ್ರ ಕುಮಾರ್ PSI ಮತ್ತು ಶರಣಪ್ಪ PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಶ್ರೀದೇವಿ, ಗೀತಾ, ಭಾಗ್ಯಶ್ರೀ, ವಿಜಯಲಕ್ಷ್ಮಿ ಮತ್ತು ಮಾರುತಿ, ರತ್ನ, ಸದಾಶಿವ್, ಶಿವಕುಮಾರ್ ಅಷ್ಟು ತಂಡವನ್ನು ರಚನೆ ಮಾಡಲಾಗಿದೆ. ಇವರೆಲ್ಲ ಸತತವಾಗಿ ಕಂಟಿನ್ಯೂಸ್ ಆಗಿ ಈ ಬಸ್ ಸ್ಟ್ಯಾಂಡಲ್ಲಿ ಏನು ವಾಚ್ ಮಾಡೋದು ಸತತ ಕಂಟಿನ್ಯೂಸ್ ಆಗಿ ಬಸ್ ಸ್ಟ್ಯಾಂಡಲ್ಲೇ ಕಳ್ಳತನ ಆಗಿರೋದ್ರಿಂದ ಸಾಕಷ್ಟು ಕಡೆ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ವಾಚ್ ಮಾಡ್ತಾ ಇದ್ರು. ಈ ಪ್ರಾಸೆಸ್ಸಲ್ಲಿ ನಮಗೆ ಒಂದು ಜಯ ಸಿಕ್ಕಿದೆ. ಅಂದರೆ ಇದರಲ್ಲಿ ನಾವು 3 ಜನ, ಎಸ್ಪೆಷಲಿ ಇದು ನಮಗೆ ಮುಂಚೆ ಇದ್ದಿತ್ತು ಈ ಥರ MO ಇರೋದು ಸಿಟಿದವರು ಅಂತ ನಮಗೆ ಈ ಹಿಂದಿನ ಕೇಸಸ್ ಸಾಕಷ್ಟು ಆಗಿದೆ. ಅದರಿಂದ ನಾವು ಇದರಲ್ಲಿ 3 ಆರೋಪಿಗಳನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ರೆ ಒಪ್ಕೊಂಡಿರುತ್ತೆ. ಅದರಲ್ಲಿ ಚಿಮ್ಮಣ್ಣ ಗಂಡ ಅನಿಲ್ ಕಾಂಬ್ಳೆ ಅಂತ, ಇವರು ಮಾಂಗರವಾಡಿ, ಶಕೀಲಾ ಗಂಡ ಸಕ್ಕ ಉಪ್ಪಾರಿ ಅಂತ, ಮತ್ತು ಮಾಧುರಿ ಗಂಡ ಜಾಕಿ ಸಕೆಟ್ ಅಂತ 3 ಜನ ಆರೋಪಿಗಳು. 3 ಜನ ಕಲಬುರಗಿ ನಗರ ಮಾಂಗರವಾಡಿಗೆ ಸೇರಿದವರು ಇರ್ತಾರೆ. ಇವರು ಎಲ್ಲ ವಶಪಡಿಸ್ಕೊಂಡು ವಿಚಾರ ಮಾಡಲಾಗ ಅವರೆಲ್ಲ ಈ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಆಮೇಲೆ ಇದರಲ್ಲಿ ಮೇಜರ್ ಏನಂದರೆ ಅವರು ಮೇನ್ MO ಇದರಲ್ಲಿ ಅವರಲ್ಲಿ ಫಸ್ಟು ಲೇಡೀಸ್ ಎಲ್ಲ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ವಾಚ್ ಮಾಡೋದು, ಯಾರು ಕೊರಳಲ್ಲಿ ಬಂಗಾರ ಆಭರಣಗಳಿದೆ ಅಂತ ನೋಡೋದು. ಅವರು ಬಸ್ ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಫಸ್ಟ್ ಬಸ್ ಹತ್ತಾರೋ ಮತ್ತು ಹಿಂದೆ ಇಬ್ಬರು ರಶ್ ಕ್ರಿಯೇಟ್ ಮಾಡ್ತಾರೋ, ಮತ್ತು ಫಸ್ಟ್ ಯಾರು ಬಸ್ ಹತ್ತಿದ್ರು ಅವರು ರಿಟರ್ನ್ ಬರಬೇಕಾದ್ರೆ ಆಪೋಸಿಟ್ ಬಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡೋದು. ಇವರು ಕಟ್ಟರಿಂದ ಆ ಚೈನನ್ನು ಕಟ್ ಮಾಡಿಕೊಂಡು ತೊಗೊಂಡು ಹೋಗುವುದು. ಇದು ಅವರು ಮೋಡಸ್ ಆಪರೆಂಡಿ. ಇದನ್ನೇ ಮೋಡಸ್ ಯೂಸ್ ಮಾಡಿಕೊಂಡು ಶಾಬಾದ್ ನಗರ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಸೇಡಂ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕಳ್ಳತನ ಆಗಿರೋದು ಒಪ್ಕೊಂಡಿದ್ದು ಇರುತ್ತದೆ. ಮತ್ತು ಈ ಕೇಸಲ್ಲಿ ಟೋಟಲ್ ಈ ಶಾಬಾದಲ್ಲಿ ಎಷ್ಟದು 2 ತೊಲನ 3.5 ತೊಲ 3.5 ತೊಲಾಸ್ ಆಫ್ ಗೋಲ್ಡ್ ಮತ್ತು ಶಾಬಾದಲ್ಲಿ 2 ಕೇಸಲ್ಲಿ 8 ತೊಲ ಟೋಟಲ್ 11.5 ತೊಲಾಸ್ ಆಫ್ ಗೋಲ್ಡ್ ರಿಕವರಿ ಮಾಡಲಾಗಿದೆ.